ಎಲ್ಲರಿಗೂ ನಮಸ್ಕಾರ. ನನ್ನ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲಿದ್ದೀವಿ ಅಂತ ಅಂದ್ರೆ ನನ್ ಜೊತೆ ಬರ್ಡೇ ಗರ್ಲ್ ಇದ್ದಾರೆ. ಯಾರು ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ವಾಟರ್ ಬಾಟಲ್ ಕೊಡಿ ಅಂದ್ರೆ ನೋಡಿ ಎಷ್ಟು ದೊಡ್ಡ ಕೊಟ್ಟಿದ್ದಾರೆ. ಆ ಬಾಟಲ್ ಬೇರೆ ಇಲ್ಲೆಲ್ಲ ಸ್ಕ್ರಾಚ್ ಆಗೈತೆ ಗೈಸ್. ನನ್ನ ಪ್ರಕಾರ ಯಾರೋ ಕುಡ್ದಿರತ್ತೆ ಇವಳು ಕಾಮಿಡಿ. ನಾವು ವ್ಲಾಗ್ ಮಾಡೋಕ್ಕಾಗಲ್ಲ, ಆ ಕಡೆ ಬರಲ್ಲ ಅಂದ್ರೆ ಕೇಕ್ ಕಟ್ ಮಾಡೋಕ್ಕಾಗ ಆ ಕಡೆ ಹೋಗು ಅಂತ ಇದ್ದಾಳೆ. ಬರ್ತೀನಿ ತಡಿ ಗೈಸ್. ಅಕ್ಕ ಕೇಕ್ ಬಿಚ್ತಾವಳು ಇವಾಗ. ಅವಳೇ ಪೇ ಮಾಡಿದ್ಲು, ಅವಳೇ ಬಿಚ್ತಾವಳೆ. ಅಲ್ಲಿ ವಾಯ್ಸಲ್ಲಿ ಮಾತಾಡ್ಬೋದು ನೀನು. ಸರಿಯಾಗಿ ಕೇಳಿಸಿದ್ದು ಕೇಳಿಸಲ್ಲ. ಅದು ಅಲ್ಲ ಗೈಸ್, ನೋಡಿ ನನ್ನ ಬರ್ಡೇ ಮಾಡ್ಕೊಳಕ್ಕೆ ನಾನೇ ಕೇಕ್ ಓಪನ್ ಮಾಡಬೇಕು. ಹೌದು, ಯಾಕಂದ್ರೆ ಬೈದ್ರೆ ಅವ್ರು ಬೈಸ್ಕೊಳಕ್ಕೆ ನೀನೇ. ಯಾಕಂದ್ರೆ ಇಲ್ಲಿ ಓಪನ್ ಮಾಡಬೇಕೋ ಬೇಡ ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ಬೈದ್ ಬಿಡ್ಲಿ ಗೈಸ್ ಅವರು. ಬೇರೆ ಬಾಯ್ಸ್ನೆಲ್ಲ ಕರ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅನ್ನ ಕೊಡ್ಲು ಏನೋ ಆಯಿತು. ಇಲ್ಲ ಗೈಸ್, ಆ ಥರ ಇದೆ. ಸರಿ, ಅದನ್ನ ನೀನು ಹೆಂಗೆ ಕರೀತಿದ್ಯಾ? ಬೆಂಟೋ ಕೇಕ್ ಅಂದ್ಕೊಂಡು ಬೆಂಟೋ ಥರ ತಂದಿದ್ದಿ. ಬೆಂಡ್ ಥರ ಇದ್ಯಾದಿ ನೀನು ಪರ್ಸ್ಪೆಕ್ಟ್ ತಾನೇ. ಸ್ವಿಗ್ಗಿಲಿ ಬರೆಯಲ್ಲ ಅವರು. ಸರಿ ಗೈಸ್, ನಾನು ಆರ್ಡ್ರ್ ಮಾಡಿದ್ದೆ ಬೇರೆ, ಅವ್ನು ಕೊಟ್ಟಿರೋದೇ ಬೇರೆ. ಆರ್ಡ್ರಲ್ಲಿ ಎಷ್ಟು ಚೆಂದ ಇತ್ತು ಗೊತ್ತಾ? ಅದು ಹಂಗೆ ಕಾಣೋದೇನೋ ಮೇ ಬಿ ಅಲ್ಲ. ಎಷ್ಟು ಚೆನ್ನಾಗಿ ಹ್ಯಾಪಿ ಬರ್ಡೇ ಅಂತೆಲ್ಲ ಇತ್ತು. ಇವಾಗ ನೋಡಿ ಹೆಂಗಾಗೈತೆ, ಹೆಂಗೆ ಕೊಟ್ಟವನೆ. ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಿತ್ತು ಸೀರೆ ಸಾಸ್ ಅಲ್ಲೇ ಐತೆ. ಮೇಲ್ಗಡೆ ಸಾಂಬಾರ್ ಬಿರಿಯಾನಿ ಇತ್ತು. ಬರಿ ತಮ್ಮ ನಾನು ಬರೀತೀನಿ, ನೀನೇ ಬರ್ಕೊಂಡು ನೀನೇ ಆಯ್ತು. ಮಾಡಿದ್ಲು ಜಾತ್ರೆ ಮಾಡ್ತಾಳೆ. ಅದ್ಯಾಕೆ ಹಂಗೆ ಬರ್ದೆ? ಕೇಕ್ ಹುಷಾರು, ಅದ್ರ ಮೇಲೆ ಕೈಗೆ ಪುಟ್ಯ ಪಚ್ಚಂತ ಆಗುತ್ತೆ. ಆಮೇಲೆ ನಿಧಾನ ಕಡೆ ನಗ್ಬೇಡ. ಬಿಡು ಸಾಕು. ಮತ್ತೆ ಅದನ್ನು ತಿದ್ದಕ್ಕೆ ಹೋದ್ರೆ ಇದಾಗುತ್ತೆ, ಬಿಡೆ ಹೆವಿ ಆಗುತ್ತೆ. ಹಾಂ, ಇದು ಪಿಜ್ಜಾ, ಇದು ಚಿಕನ್ ಪೆಪ್ಪರ್ ಡ್ರೈ. ಇವಾಗ ಗೈಸೋಳು ಕೈಯೆಲ್ಲ ಊಟ ಮಾಡ್ದಂಗೆ ಮಾಡ್ತಾಳೆ ನೋಡಿ. ಬ್ರೋ, ಇವನ್ನೆಲ್ಲರಿಗೂ ಬ್ರದರ್ ಅಂತ ಕೊಯ್ಯೋದು, ಬ್ರದರ್ ಅಂತ ಕೊಯ್ಯೋದು. ಆದರೆ ದನ ತಿನ್ನಂಗೆ ತಿಂತವಳೆ ಅಲ್ಲಿ. ನನಗೆ ತೋರಿಸೋದಿಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಗೈಸೋಳು ಇದು ಪಿಜ್ಜಾ ನೋಡಿ. ಪಿಜ್ಜಾ ಇವಾಗ ತಿಂತಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಪಿಜ್ಜಾನ ಹಚ್ಕಳೆ. ಹಾಂ, ಸಾಸ್ ಹಚ್ಕೋತಾಳೆ. ಆ ಕಡೆ ಸ್ವಲ್ಪ ಚಿಕನ್ ಇಕ್ಕೋತಾಳೆ, ತಿಂತಾಳೆ. ತಿಂತಿದ್ದಾಯ್ತು ಅವಳು. ಇವಾಗ ಎದೊಳಕ್ಕಾಗ್ತಾಳ್ವಂತೆ ಅವಳಿಗೆ. ನೋಡೋಣ, ಫೋಟೋ ತೆಗೆದು ಹೋಗೋದು ಇವಾಗ. ಒಂದು ಬರ್ರಿ ಇಂಗ್ಲೀಷ್ ಸಾಂಗ್ಸ್ ಹಾಕೋನಾಗ ಆಗ್ತೀರಾ ಚೆನ್ನಾಗಾರ ನೋಡ್ತಾ ಇದ್ದಾರೆ. ನಮ್ಮ ಕನ್ನಡ ಹಾಕೊಂಡ್ರೆ ಒಂದು ಸ್ಟ್ಯಾಗು, ಒಂದು ಆಡಿಯೋ ಕಾಲ್, ಒಂದು ಜೋಶ್ ಇರುತ್ತೆ. ಕೊಡ್ತೀನಿ ನೋಡಿ. ಈಗ ಈ ವ್ಲಾಗ್ನ ಅದು ಸ್ವಲ್ಪ ಬೇಗ ಎಡಿಟ್ ಮಾಡ್ಬಿಟ್ಟು ಹಾಕು, ಯಾಕಂದರೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿರ್ತೀನಿ. ಲೇಟಾಗಿ ಹಾಕ್ಬೇಡ. ಆ್ಯಕ್ಚುಲಿ ಇವ್ರ ಮನೇಲಿ ಇನ್ನೂ ಒಂದು ವ್ಲಾಗ್ ಮಾಡಿದ್ವಿ ಗೈಸ್, ಅದನ್ನ ಇವಳು ಹಾಕೇ ಇಲ್ಲ. ಇದು ಒಂದು ಗೇಮ್ ಮಾಡಿದ್ವಿ, ಅದು ವ್ಲಾಗ್ ಇನ್ನೂ ಎಡಿಟೇ ಮಾಡಿಲ್ಲ. ಇದನ್ನಾದರೂ ಬೇಗ ಹಾಕು ನನಗೋಸ್ಕರ. ಆಯಿತು ಗೈಸ್, ಹಾಕೋಣ. ಅದೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಕೋಣ. ನಾಳೆನೇ ಹಾಕ್ಬಿಡ್ತೀನಿ ಅತ್ತಾಗಿ. ಇವತ್ತು ಎಡಿಟ್ ಮಾಡಿ ನೋಡೋಣ, ಕಾಪಿ ರೈಟ್ಸ್ ಏನೋ ಬರಲಿಲ್ಲ ಅಂದರೆ. ಏನೋ ಕೇಳೋಕ್ಕಂತ ಬಂದೆ. ಇಲ್ಲಿ ಕೇಕು ಇಡ್ಸ್ಕೊಂಡು ಕೂರಿಸಿದ್ದೀನಿ, ಅದನ್ನು ಕಟ್ ಮಾಡ್ತಾಯಿಲ್ಲ. ಇನ್ನೂ ಆರ್ಡ್ರ್ ಮಾಡೋಣ ಅಂತ ಇದ್ದಾಳೆ. ಅದೇನಾದರೂ ಮಾಡ್ಕೊಳ್ಳಿ, ಬಿಲ್ ಕೊಡೋದು ಅವಳಲ್ಲ. ಗೈಸ್, ಇಲ್ಲಿ ಹುಡುಗಿಯರವ್ರೆ, ಚೈನೀಸ್ ಅವರು ಸಕ್ಕತ್ತಾಗವ್ರೆ ಗೈಸ್. ನೀನು ಯಾಕೆ ಹುಡುಗಿರನ್ನ ನೋಡ್ತಾ ಇದೆಯಾ? ಅವ್ರು ನೋಡೋಕೆ ಚೆನ್ನಾಗಿದ್ದಾರೆ ಗೈಸ್. ಯಾಕೆ ಹುಡುಗರು ಚೆನ್ನಾಗಿಲ್ವಾ? ನಾನೇ ಹೋಗಿ ಪ್ರಪೋಸ್ ಮಾಡ್ಬಿಡಲ್ಲ ಅಂತ ಅನ್ನಿಸ್ತೈತೆ ನನಗೆ. ಹುಡುಗಿರನ್ನ ನೋಡಿ ನಿನಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ನಿಸ್ತೈತಾ? ಕ್ಯೂಟ್ ಇದ್ರು ಅವರು, ಅದಕ್ಕೆ. ಹಾಗೆ ಬೇರೆ ತಪ್ಪು ತಿಳ್ಕೊಬೇಡಿ. ಇವಾಗಿನ ಜನ್ಜಿ ಪ್ರಕಾರ ಅದು ಬೇರೆ ಥರ ರೀತಿ ಬರುತ್ತೆ, ಹಂಗೆ ಅನ್ಕೋಬೇಡಿ ಅಷ್ಟೇ. ಫೋಟೋ ಪೋಸ್ ಕೊಡು.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಆಗಿದೆ ಫೋಟೋಶೂಟ್ ಅಂತ, ಬನ್ನಿ ಅವಳಿಗೆ ಮಾಡೋಣ ಫೋಟೋಶೂಟ್ನ. ಮಸ್ತಾಗಿ ಐತೆ ಪ್ಲೇಸ್ ಮಾತ್ರ. ಎಲ್ಲಿ ಹಲೋ ನಾನು ಬಚ್ ಕಾಣಿಸ್ತೈತೆ, ಒಳಗೆ ಹೇಳ್ಕೊ. ಹೇಳ್ಕೊಂಡ ಹಂಗೆ ಒಂದು ಲುಕ್ ಕೊಡ, ಹಿಂಗೆ ತಿರ್ಕೊ. ಹಿಂಗೆ ಕಣೆ ನನ್ನ ಕಡೆ. ಅಯ್ಯೋ ಭಗವಂತ, ಇಲ್ಲಿ ಎಲ್ಲೋ ತೆಗಿಯಂತ ನನಗಂತೂ ಬಿಡ್ತಿಲ್ಲ. ಬರ್ರಿ ತೆಗಿಯೋಣ ಈಗ. ಖರೀ ಕಪಾಲಾಟ ಬಂದಂಗೆ ಬರ್ತಾಯಿದ್ಯಾ? ಹಾಗೆ ಕರಿ ಕಪಾಲಾಟ ಬರ್ತಾವಳೆ, ಇಳ್ಗೊಂದು ತೆಗಿರ್ತಾಳೆ. ಎಲ್ಲೋಗೋಣ? ಹೋಗೋಣ ಅಲ್ಲಿ. ಇಲ್ಲಿ ಸರಿ ಬರ್ತಿಲ್ಲ ಮಚ್ಚ. ನಾ ಬಂದಿರೋದು ದಿ ಬ್ರ್ಯೂ ಫ್ಯಾಕ್ಟ್ರಿ. 7 ದಿನ ಫೋಟೋಶೂಟ್ ಮುಗ್ದಿಲ್ಲ ಗೈಸ್. ಸ್ಟೋರೇಜ್ ಜಾಸ್ತಿ ಫುಲ್ ಆಗ್ಬಿಡ್ತು, ಜಾಸ್ತಿ ಆಗಿದೆ. ಫುಲ್ ಆಗ್ಬಿಡ್ತು ಸ್ಟೋರೇಜ್ ಅವಳ್ದು. ಹೌದು ಅಷ್ಟೇ. ಇವಾಗ ಟಾಟಾ ಬೈ ಬೈ ಹೇಳಿ ಎಷ್ಟು ಡಿಲೀಟ್ ಮಾಡಿದ್ರು ಎಲ್ಲನೂ ಏನೂ ಹೋಗಲ್ಲ. ಅದು ಏನು ಸ್ಟೋರೇಜು ಕಮ್ಮಿ ಆಗಲ್ಲ. ಇನ್ನೇನು ಮನೆಗೆ ಹೋಗೋದೆ ಈಗ. ಇವರಿಗೆ ಅವಾಗಿಂದ ಕನ್ನಡ ಸಾಂಗ್ ಹಾಕಕ್ಕೆ ಹೇಳಿದ್ವಿ, ಹಾಕ್ಲೇ ಇಲ್ಲಪ್ಪ. ಅವ್ರ ಮಕ್ಕಳೇ ಅಲ್ಲ, ನೀನು ಬೋಳಿ ಮಗ ಅಂತ. ಗುಡ್ ಮಕ್ಕಳು. ನಿಂಪನ ಹೇಗೆ ಅನ್ನಿಸ್ತು ಬರ್ಡೇ? ಸೂಪರ್ ಆಗಿತ್ತು. ಹಾಂ, ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ ಈ ವರ್ಷದಲ್ಲಿ. ಯಾಕೆ ಹೋದ ವರ್ಷ ಎಲ್ಲ ಯಾಕೆ ಚೆನ್ನಾಗಿ ಅನ್ನಿಸ್ಲಿಲ್ವಾ? ಹಂಗಲ್ಲ ಗೈಸ್, ನಾನು ಅಂದ್ಕೊಂಡಿರೋ ಥರ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಬರ್ಡೇ ಅಷ್ಟೇ. ಅದೊಂದು ಬೇಜಾರಿತ್ತು. ಇವಾಗ ಏನು ಹ್ಯಾಪಿ. ಇವಾಗಾದ್ರೂ ಜ್ವರ ಮಾತಾಡೋ ಬಡ್ಕತ್ತಿಯಲ್ಲ. ಹ್ಯಾಪಿ ಗೈಸ್, ಖುಷಿ ಆಯಿತು. ಆಮೇಲೆಲ್ಲ ನಮ್ಮನ್ನ ನೋಡ್ತಾರೆ, ಏನು ಹಿಂಗೆ ಪಡ್ಕೊತಾರಲ್ಲ. ಈ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಇವಳು ಬರ್ಡೇ ಸೆಲೆಬ್ರೇಷನು ಚೆನ್ನಾಗಿದೆ, ಬಟ್ ಸುತ್ತಮುತ್ತ ಬಿಲ್ಡಿಂಗೇ ಇದೆ ಗೈಸ್. ಅದಕ್ಕೆ ಚೆನ್ನಾಗಿದ್ರು. ತಡಿ ಬ್ರೋ, ಒಂದು ಇದಕ್ಕೊಂದ. ಇದನ್ನೇ ಹಾಕೋದು ನಾನೀಗ. ಇದೇ ಕ್ಲಾರಿಟಿ ಇರೋದು. ಏನು ಈಗ ಅದಕ್ಕೆ ಇನ್ಸ್ಟಾಗೆ ಹಿಂಗೆ ಗೈಸ್ ಹೇಳ್ದು ಬೀಪು. ಅಲ್ಲಿ ಕಷ್ಟಪಟ್ಟು ಪಾಪ ಅವ್ರು ಬಂದು ಫೋಟೋ ತಕ್ಕೊಟ್ರು. ಚೆನ್ನಾಗಿ ಬಂದಿದೆ. ಅದನ್ನ ಹಾಕೋದು ಬಂದು ಇದನ್ನ ಹಾಕ್ತಾರೆ. ಅದು ಕ್ಲಾರಿಟಿ ಬಂದಿಲ್ಲ ಅಷ್ಟೇ ಮ್ಯಾಟ್ರು. ಏನಿಲ್ಲ ಗೈಸ್, ಅದು ಚೆನ್ನಾಗಿ ಐಫೋನ್ ಕ್ಲಾರಿಟಿ ಬಂದಿಲ್ಲ ಅಷ್ಟೇ. ಇವತ್ತಿನ ವ್ಲಾಗ್ ಇನ್ನೇನಾದರೂ ಮಾತುಕತೆ ತಗೋ ಹಿಡ್ಕೊ. ನನ್ನ ಕೈ ನೋಯ್ತು, ಹಿಡ್ಕೊಳ್ಬೇಕಾ? ಇನ್ನೇನು ಇಲ್ಲ ಗೈಸ್, ಚೆನ್ನಾಗಿತ್ತು. ಚೆನ್ನಾಗಿ ತಿಂದ್ವಿ, ಚೆನ್ನಾಗಿ ಕೇಕ್ ಕಟ್ ಮಾಡಿದ್ವಿ ಅಷ್ಟೇ ಅಷ್ಟೇ ಗೈಸ್. ಇನ್ನು ಕೇಕಲ್ಲಿ ಉಳಿಸಿ ಬಂದಿದ್ದೀವಿ. ಹೌದು, ಇವಾಗ ಹೋಗ್ಬೇಕು. ನಂಗೆ ಅಲ್ಲಿ ಹೋಗೋಕ್ಕೆ ಮನ್ಸಾಗ್ತಿಲ್ಲ. ಇಲ್ಲಿ ಲೈಟಿಂಗ್ ಚೆನ್ನಾಗುತ್ತೆ ಅಂತ, ಆಮೇಲೆ ಸಾಂಗ್ಸ್ ಹಾಕ್ತಾರೆ ಅಂತ ಕಾಯ್ತಾ ಇದ್ದೀವಿ. ಹೌದು, ಆಗ್ತಲ್ಲ ಅಷ್ಟೇ. I want to sing it all the day. My best friends are always with me. ಇಲ್ಲೂ ಬಿಟ್ಟಿಲ್ಲ ಗೈಸ್. ಇನ್ನೇನು ಇಲ್ಲ ಗೈಸ್, ಬರ್ಡೇ ಮುಗೀತು, ಎಲ್ಲ ಮುಗೀತು. ವಾವ್, ಲೈಟ್ ಆನ್ ಆಯಿತು. ಇವಾಗ ಮನೆಗೆ ಹೋಗ್ತಿದ್ದೀವಿ ಗೈಸ್ ಅಷ್ಟೇ. ನೆಕ್ಸ್ಟ್ ಮೀಟ್ ಆದಾಗ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ವಿಶ್ ಮಾಡಿಬಿಡಿ ಬರ್ಡೇಗೆ. ಹಾಂ, ಮಾಡಿಬಿಡಿ ಯಾರ್ಯಾರು ವಿಶ್ ಮಾಡ್ತೀರಾ ಅವರೆಲ್ಲ.